ನಡುವೆ ಯುದ್ಧದ ವಿಚಾರಕ್ಕೆ ಗುದ್ದಾಟ ಜೋರಾಗ್ತಾ ಇದೆ. ಕೈ ನಾಯಕರ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಇಲ್ಲಿ ಉಗ್ರರು ಐಡಿ ಕಾರ್ಡ್ ನೋಡಿಲ್ಲ, ಬಟ್ಟೆ ಬಿಚ್ಚಿ ನೋಡಿದ್ರು. ನಿಮಗೂ ಹಾಗೇನೆ ಬಟ್ಟೆ ಬಿಚ್ಚಿ ನೋಡಿದರೆ ಹೇಗಿರ್ತಾ ಇತ್ತು? ನೀವು ಸಾರ್ವಜನಿಕ ಜೀವನದಲ್ಲೇ ಇರಬೇಡಿ, ನೀವು ಮನೆಯಲ್ಲೇ ಇದ್ದುಬಿಡಿ ಅಂತ ತಿಮ್ಮಾಪುರ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಕಾಲದಲ್ಲಿ ಬಾಂಬ್ ಸ್ಫೋಟ, ಯೋಧರ ಹತ್ಯೆಯನ್ನು ಕೇಳ್ತಾ ಇದ್ವಿ, ನಮ್ಮ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿದೆ ಅಂತೇಳಿ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ತಿಮ್ಮಾಪುರಿ ಅವರೇ ಹೌದು, ಅವರು ಐಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು, ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ, ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದ್ಯಾ? ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂತ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗಬೇಕು. ತಿಮ್ಮಾಪುರಿ ಅವರೇ ಹೌದು, ಅವರು ಐಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು.